ನಾವು ಕಳೆದ ಒಂದು ವಾರದಿಂದ ರಾಜೇಶ ನದಾಫ್ ಅವರು ಕೂಡ್ಕೊಂಡು ಈ ಹೋರಾಟದ ರೂಪುರೇಷೆ ಹಾಕೊಂಡು, ಯಾಕಂತಂದ್ರೆ ಸುಮಾರು 1000 ಮಕ್ಕಳು 17ಕ್ಕಿಂತ ಹೆಚ್ಚು ಎಕರೆ ಭೂಮಿ ಇಲ್ಲಿ ಕೃಷಿ ಭೂಮಿಯನ್ನ, ಫಲವತ್ತಾದ ಭೂಮಿಯನ್ನ ಒಬ್ಬ ದಾನಿಗಳು ಸಾಲಿ ಕೊಟ್ಟಾರ. ಅದನ್ನು ಮೊದಲೇದಾಗಿ ಆ ದಾನಿಗಳಿಗೆ ನಾವೆಲ್ಲ ರೈತ ಬಾಂಧವರು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೇವೆ. ಈಗಾಗಲೇ ಇಲ್ಲಿ ಕೂಡ ಒತ್ತುವರಿ ಮಾಡಕತ್ತಾರ. ಅದ್ರ ಬಗ್ಗೆ ಗಮನ ಹರಿಸಿ ಇದನ್ನ PDO ಅವರು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ಮ ಕಂಪೌಂಡ್ಗಳನ್ನು ಕಟ್ಕೋಬೇಕು. ಯಾಕಂತಂದ್ರೆ ಇಲ್ಲಿ ರಾತ್ರಿ ಆದ್ರೆ ಅಕ್ರಮ ಚಟುವಟಿಕೆಗಳನ್ನು ನಡೀಲಕ್ಕಂತ ಅಂತ ಹೇಳಿ ಕೆಲವೊಂದು ಭವಿಷ್ಯ ಐತಿ. ಇನ್ನು ಇಲ್ಲಿರುವಂತ 3 ಶಾಲೆಗಳಲ್ಲಿ ಶೌಚಾಲಯದ ಕೊರತೆ ಇದೆ ಮೇಡಮ್. 1000 ಮಕ್ಕಳು ಹೆಣ್ಮಕ್ಳು ಎಲ್ಲಿ ಬಯಲು ಶೌಚಾಲಯಕ್ಕೆ ಹೋಗ್ಬೇಕು ವಿಚಾರ ಮಾಡ್ಬೇಕು. ಒಳಗಂಕೂರು ಇಲ್ಲ. ಕೆಲವೊಂದು ಕಡೆ ಇದ್ರೂ ಕೂಡ 2 ರೂಮ್ ಇದ್ರೆ ಏನು ಮಾಡೋಕ್ಕಾಗಲ್ಲ. ನೀರಿನ ವ್ಯವಸ್ಥೆ ನೀವು ಹೇಳಿದ್ರಿ, ರಾತ್ರಿ ನಿನ್ನೆ ರಾತ್ರಿ 1 ತನ JCB ಕೆಲಸ ಮಾಡ್ಯಾರ ಅಂತ ಕೇಳಿದೆವು ನಾವು. ನಮ್ಮದು ಸಂತಿ ಅಷ್ಟಿದ್ರೂ ಕೂಡ ನಮ್ಮ ಮಕ್ಕಳ ಭವಿಷ್ಯ ಸಲಂದ ಇವತ್ತಿನ ದಿನ ಹೋರಾಟ ಹಾಕೊಂಡು ಇಲ್ಲಿಗೆ ಬಂದೀವಿ ನಾವು. ಇಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳದಾವ. ದಯವಿಟ್ಟು ಎಲ್ಲ ಇಲಾಖೆಯವರು ಇದ್ದೀರಿ ಇವತ್ತು. ಈ ಎಲ್ಲ ಬೇಡಿಕೆಗಳನ್ನ ಆದಷ್ಟು ಬೇಗ ಶೌಚಾಲಯ ಆಗ್ಬೇಕು. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ವ್ಯವಸ್ಥೆ ಆಗ್ಬೇಕು.